ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ಗೈಸ್, ಇವತ್ತು ಬಂದು ಆ್ಯಕ್ಚುಲಿ ನನ್ನ ವೀಕ್ ಆಫ್ ಡೇ ರುಟೀನ್ ಆಗಿರುತ್ತೆ. ಇವತ್ತೇನೇನು ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದಕ್ಕೆ ಸ್ವಲ್ಪ ಗೀ ಹಾಕಿದ್ದೀನಿ. ಇದನ್ನು ಈಗ ಹಾಕ್ಬಿಟ್ಟು ಹಾಕಿ, ಬೇಕಿದ್ರೆ ಚೀಸ್ ಹಾಕೊಳ್ಳಿ, ನಿಮ್ಗೆ ಏನೇನು ಬೇಕು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಏನು ಬೇಕು ಅದು ಮಾತ್ರ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ, ಯಾಕಂದರೆ ತುಂಬ ಹೊಟ್ಟೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಗೀನೂ ಖಾಲಿ ಆಗಿಬಿಟ್ಟಿದೆ ಗೈಸ್, ತರಬೇಕು. ಗೀ ಅಥವಾ ಬಟರ್ ಹಾಕ್ಬೋದು. ಹಿಂಗೆ ಲಾಕ್ ಮಾಡಿಬಿಟ್ರೆ ವೇಟ್. ಇದನ್ನ ತವಾದಲ್ಲೂ ಮಾಡ್ಬೋದು, ಎಲ್ಲದಲ್ಲೂ ಮಾಡ್ಬೋದು. ನಾರ್ಮಲಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಅದೇನು ಹೇಳ್ಬೇಕಂತ ನೆಸೆಸಿಟಿ ಇರಲ್ಲ. ಇದಾದ ತಕ್ಷಣ ಒಂದು ಗ್ಲಾಸ್, ಇದಾಗಷ್ಟರಲ್ಲಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ. ಬನ್ನಿ. ₹2 ಸ್ಯಾಚೆ ಲೆವಿಸ್ಟಾ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನನಗೆ ಬ್ರೂ ಮತ್ತು ನೆಸ್ಕೆಫೆಗಿಂತ ಲೆವಿಸ್ಟಾ ತುಂಬ ಇಷ್ಟ ಆಗುತ್ತೆ. ಸ್ಯಾಂಡ್ವಿಚ್ ರೆಡಿ. ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ. ಪ್ಲೇಟ್ ತಗೊಂಡು ಒಂದು ಸ್ವಲ್ಪ ಹಿಂಗೆ ಹಾಕಿ, ಒಂದು ಸ್ವಲ್ಪ ಹಿಂಗೆ ಹಾಕಿ ಸ್ವಿಚ್ ಆಫ್ ಮಾಡಿ. ಸ್ಯಾಂಡ್ವಿಚ್ ಆ್ಯಂಡ್ ಕಾಫಿ ಎರಡೂ ರೆಡಿ ಇದೆ. ನಾನು ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ. ಬನ್ನಿ. ಇವನಿಗೆ ನಾನು ಊಟ ಮಾಡ್ಸೋಕ್ಕೆ ಇಷ್ಟೆಲ್ಲ ಮಸ್ಕ ಹೊಡಿಬೇಕು ನೋಡಿ. ಇಲ್ಲ ತಗೋ ಮಗನ, ಬಿಸಿ ಇಲ್ಲ. ಸಿಂಬಾ ತಗೋ, ಸಾರಿ ತಗೋ, ನೆಕ್ಸ್ಟ್ ಟೈಮ್ ಬೈಯಲ್ಲ. ಆಯ್ತು ತಗೋ ತಗೋ, ಬೇಗ ತಗೋ. ಇವನು ತಿನ್ಸಕ್ಕೆ ನಾನು ಇಷ್ಟೊಂದೆಲ್ಲ ಮಸ್ಕ ಹೊಡಿಬೇಕಾ? How I should have gotten to know him, so they've been texting. I had no idea I would take him. Sarah. A few moments later. ಗುಡ್ ಬಾಯ್. ಖುಷಿ ಓವರ್ಲೋಡ್ ಆಗ್ಬಿಟ್ರೆ ಕಚ್ಚೋದು. ಯಾರಿಗೆ ಆವಾಜು? ನಡಿ ಸ್ನಾನ ಮಾಡು, ನಡಿ ಸ್ನಾನ ಮಾಡು. 5 ಮಿನಿಟ್ಸ್ ಸ್ನಾನ ಮಾಡಿಸ್ತೀನಿ ನಿಮ್ಗೆ. ನೋಡು ಬಾಯ್. ನೋಡಿ ಗೈಸ್, ಓಡೋಗ್ತಾನೆ ಈಗ. ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೆ ಹಂಗೆ ಗೊತ್ತು ಸ್ನಾನ ಮಾಡಿಸ್ತಾಳೆ ಅಂತ ಹೇಳ್ಬಿಟ್ಟು. ಇವಾಗ ಓಡೋಗ್ತಾನೆ. ನೋಡ್ತಾರೆ. ಬನ್ನಿ ನೀವು ಸಿಂಬಾ ಅವ್ರೆ, ಸಿಸ್ಟರ್ ಸಿಂಬಾ ಬನ್ನಿ. ಬಿಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಬಾಯ್, ಇಲ್ಲಿ ಬಾಯ್. He sounded good. Happy. He was doing well in class. I thought ಏನದು ಮುಳ್ಳೆಲ್ಲ ಹಚ್ಕೊಂಡ್ ಬಂದಿದ್ಯಾ ನೀನು? ಮೈಗೆಲ್ಲ ಹಚ್ಕೊಂಡು ಮುಳ್ಳ ಬಂತು ನೋಡಿ ಗೈಸ್, ತೋರಿಸ್ತೀನಿ. ಇದು ಯಾವ ಥರ ಇವನ್ನ ಎತ್ಕೊಂಡ್ಬರೋದು ಅಂತ ಹೇಳಿದ್ರೆ, ಈ ಥರ ಮುಳ್ಳು ನೋಡಿ. ಈ ಥರ ಮುಳ್ಳನ್ನ ಎತ್ಕೊಂಡು ರೋಡಿಂದ ಮೈಗೆ, ಕೈಗೆ, ಕಾಲಿಗೆ ಹಾಕೊಂಬರೋದು. ಅವ್ನಿಗೆ ಎತ್ಕೊಂಡ್ರೆ ತುಂಬ ಖುಷಿ ಇದ್ರ ಜೊತೆ ಆಟಾಡೋಕ್ಕೆ. ಸ್ನಾನ ಮಾಡಲೆ ಬಾ, ಎದಳು ಮಲ್ಕೊಂಡ್ರೆ ಬಾ, ಸ್ನಾನ ಹೋಗೋಣ. ಸ್ನಾನ ಮಾಡಿಸ್ತೀನಿ ಬಾರು ಗಬ್ಬುಡಿತಾ ಇದೆಯಾ? ಎದಳು ಎದ್ದು ಬಾ ಸ್ನಾನಕ್ಕೆ. ಎದ್ದು ಬಾ. ಯಾರಿಗೆ ಆವಾಜು ನೋಡಿ ಗೈಸ್, ಹೆಂಗೆ ಮಾಡ್ತಾನೆ. ಎದ್ದು ಸ್ನಾನಕ್ಕೆ ಹೋಗೋಣ. ಸ್ನಾನ ಮಾಡಿಸ್ಕೊಳ್ಳೋಣ. ಹಿಂಗೆ ಮಾಡೋದು. ನೋ
The next day. ಬೆಟ್ಟ ನೋಡಿ ಗೈಸ್, ಕಾಣಿಸ್ತಾನೆ ಇಲ್ಲ ಬೆಟ್ಟ. ಫುಲ್ಲು 6:45 ಆಗ್ತಾಯಿದೆ, ಆದರೂ ಬೆಟ್ಟ ಕಾಣಿಸ್ತಾನೆ ಇಲ್ಲ. ಫುಲ್ಲು ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ ನೋಡಿ ನಮ್ಮ ಚಾಮುಂಡಿ ಬೆಟ್ಟ. ಕರ್ಕೊಂಡು ಹೋಗ್ಬೇಕು ಇವನ್ನ ವಾಕಿಂಗ್. ಸಿಂಬಾ ವಾಕಿಂಗ್ ಟೈಮ್. ವಾಕಿಂಗ್ ಕರ್ಕೊಂಡು ಸಿಂಬು ಬಾ ಹೋಗೋಣ ಕೆಳಗಡೆ. ಬಾ ಹಾಕೋ ಇದು ತಗೋ, ಬಾ ಹಾಕೋ ಇದನ್ನ. ಬಾ ಇಲ್ಲಿ, ಬಾರೋ ಇಲ್ಲಿ ನೋಡಲ್ಲಿ. ಸಿಟ್, ಟಚ್ ಸ್ಟಿಕ್, ಸಿಟ್ ಸಿಟ್. ಗುಡ್ ಬಾಯ್. ಶಿಕನ್ ಗುಡ್ ಬಾಯ್. ನೋಡಿ ಅವನಿಗೆ ನಾಯಿಗಳಂದರೆ ತುಂಬ ಇಷ್ಟ. ಬೇರೆ ನಾಯಿಗಳ ಜೊತೆ ಆಟ ಆಡಕ್ಕೆ ಬಿಡಲ್ವಲ್ಲ, ಅಲ್ಲೊಂದು ನಾಯಿ ಹೋಗ್ತಾ ಇದೆ. ಆ ನಾಯಿಗೋಸ್ಕರ ಕೂಗ್ತಾ ಇದ್ದಾನೆ ನಿಂತ್ಕೊಂಡು. ಸಿಂಬಾ ನಿಮ್ಮ ಫ್ರೆಂಡ್ ಸಿಗಲ್ಲ ಕಣೋ, ಬಾರ ಬಾ. ನಿಮ್ಗೆ ಯಾವ ಫ್ರೆಂಡು ಸಿಗಲ್ಲ. ಸಿಂಬು ಸಿಂಬು ಏ ಸಿಂಬು ಸಿಂಬು ಹೋಯ್ತದು ಬಿಡು. ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಕಾಳನ್ನ ತೆಗೆದು ಹಾಕಿದ್ದೆ ಪಾಟ್ಗೆ. ಮೆಂತ್ಯ ಗಿಡ ಬಂದುಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಮೊನ್ನೆ ಹಾಲು ತರಕ್ಕಿಂತ ಡೈರಿಗೆ ಹೋಗಿದ್ದಾಗ ಪ್ರೋಬಯೋಟಿಕ್ ಕಾರ್ಡ್ ನೋಡಿದೆ. ಅದನ್ನು ಟೆಸ್ಟ್ ಮಾಡೋಣ ಅಂತ ತಗೊಂಡು ಬಂದೆ. ಹೆಂಗಿರುತ್ತೆ, ಏನಾದ್ರು ಫ್ಲೇವರ್ ಇರುತ್ತಾ ಅಂತ. ನಾರ್ಮಲ್ ಕಾರ್ಡ್ ಥರನೇ ಇತ್ತು. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಪ್ರೋಬಯೋಟಿಕ್ ಮೊಸರನ್ನ ಹಾಕಿ ಎಪ್ಪಾಕ್ತಾ ಇದ್ದೀನಿ. ಸ್ವಲ್ಪ ಹಾಲು ಬೆಚ್ಚಗೆ ಮಾಡಿ ಅದನ್ನು ಬೆಚ್ಚಗಿರುವಾಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗೈಸ್. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಬೇಕು ಅಂತ ಪ್ರಿಪೇರ್ ಮಾಡಿದ್ದೆ. ದೋಸೆ ಬ್ಯಾಟರ್ ಎಲ್ಲ ರೆಡಿ ಇತ್ತು. ದೋಸೆಗೆ ಹಾಕೋ ಸಿಹಿ ಚಟ್ನಿ ತಿನ್ಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಅದನ್ನೇ ಮಾಡಿದ್ದೆ. ಅದಾದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ, ನಿನ್ನೆ ವ್ಲಾಗಿಂದ ನಾನು ನನ್ನ ಮಕ್ಕಳನ್ನೇ ತೋರಿಸಿರಲಿಲ್ಲ. ಆ್ಯಕ್ಚುಲಿ ಮಕ್ಕಳು ಮನೇಲಿ ಇರಲಿಲ್ಲ, ಸ್ಕೂಲಿಗೆ ಹೋಗಿದ್ರು. ಸ್ಕೂಲಿಂದ ಅವ್ರು ಬಂದಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ಎದ್ದು ನಾ ರೆಡಿ ಮಾಡ್ತಾಯಿದ್ನಲ್ಲ, ಅದ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸ್ಕೂಲಿಗೆ ಹೋಗುವಾಗ ಡೈಲಿ ಎಷ್ಟು ಅವ್ರಿಗೆ ನೈಸ್ ಮಾಡಿ ರೆಡಿ ಮಾಡಬೇಕು ಅಂತ ನೋಡಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅಳೋದು, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ ಹೇಳೋದು, ಹಂಗೆಲ್ಲ ಮಾಡ್ತಾಳೆ ನನ್ನ ಮಗಳು ಲಿಶಿಕಾ. ಅದಕ್ಕೋಸ್ಕರ ಅವಳಿಗೆ ನೈಸ್ ಮಾಡಿ ಪ್ರೀತಿ ಮಾಡಿ ಹೆಂಗೆ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಗೈಸ್. ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸು, ನಾನು ಆಫೀಸ್ಗೆ ಹೊರಟೆ. ಆಫೀಸ್ ಅಂದರೆ ನಾನೊಂದು ಆಫೀಸ್ಗೆ ಎಂಟರ್ ಆಗಿದ್ದೀನಿ ಗೈಸ್. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.